ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಬಹಳ ಜನ ಕಮೆಂಟ್ಸ್ ಬಾಕ್ಸ್ಗಳಲ್ಲಿ ಸರ್ ಯೂನಿಟ್ ಟೆಸ್ಟ್ 1 ಯಾವಾಗ ಹಾಗೂ ಅದರ ಒಂದು ಸಿಲೆಬಸ್ ಏನು, ಯಾವಾಗಿಂದ ಪ್ರಾರಂಭ ಆಗುತ್ತೆ, ಯಾವ ತಿಂಗಳಿನಿಂದ ಹಾಗೂ ಯಾವ ದಿನಾಂಕದಿಂದ ಅಂತ ಕೇಳ್ಕೊತಾ ಇದ್ರಿ. ಅಂದರೆ ಡೇಟ್ ಆ್ಯಂಡ್ ಏನಂತೀರ ಡೇ ಹಾಗೂ ಮಂತ್ ಕೂಡ ಕೇಳ್ತಾಯಿದ್ರಿ. ಪ್ರಥಮ ಆಗಿರ್ಬೋದು ಅಥವಾ ದ್ವಿತೀಯ PUCಯ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಒಂದೇ ಟೈಮ್ ಟೇಬಲ್ ಸೆಟ್ಟನ್ನು ಮಾಡಲಾಗತ್ತೆ. ಇನ್ನೊಂದು ಮುಖ್ಯವಾದ ವಿಷಯ, ದಯವಿಟ್ಟು ವಿಡಿಯೋ ನೋಡುತ್ತಿರುವವರು ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವ್ಯಾಲ್ಯೂಯಬಲ್ ಅಂತ ಅನಿಸಿದರೆ ಮಾತ್ರ ತಾವುಗಳು ಸಬ್ಸ್ಕ್ರೈಬರ್ಗಳಾಗಿ, ಇಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡುವ ಅವಶ್ಯಕತೆಯೇ ಇಲ್ಲ. ವಿ ಡೋಂಟ್ ವಾಂಟ್ ಫೋರ್ಸಬಲ್ ಆಗಿ ಕರ್ಕೊಂಬಂದು ಶಾಲೆಗೆ ನಿಮ್ಗೆ ಹೆಂಗೆ ಕುಂದಿರ್ಸಿದಾರೋ ಪೇರೆಂಟ್ಸ್, ಆ ರೀತಿಯಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲಿ ಫೋರ್ಸ್ಫುಲಿ ಯಾರಿಗೂ ಕೂಡ ಫೋರ್ಸೇ ಇಲ್ಲ ಸರ್. ಸಂತೋಷವಾಗಿ ಇರಬೇಕು, ಸಂತೋಷವಾಗಿ ಏನೋ ಇಲ್ಲಿ ಸಿಗುತ್ತೆ ಅಂತ ಅನಿಸಿದರೆ ಮಾತ್ರ ತಾವುಗಳು ಸ್ಟೇ ಆಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ. ಎನಿಹೌ ಏನಪ್ಪ ಆಯಿತಾ, ಇವತ್ತಿನ ವಿಚಾರ ಅಂತ ಹೇಳಿದರೆ ಘಟಕ ಪರೀಕ್ಷೆ 1 ಅಂತ ಹೇಳ್ತೀವಿ. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೂ ಹೆಲ್ಪ್ ಆಗಬೇಕು ಈ ವಿಡಿಯೋ. ಅದು ಘಟಕ ಪರೀಕ್ಷೆ 1 ಅಂತ ಹೇಳಿದ್ರೇ ಯೂನಿಟ್ ಟೆಸ್ಟ್ 1 ಅಂತ. ಈ ಯೂನಿಟ್ ಟೆಸ್ಟ್ 1 ಎಷ್ಟು ಇಂಪಾರ್ಟೆಂಟ್ ನಿಮಗೆ ಅನ್ನೋದರ ಬಗ್ಗೆ ಆಮೇಲೆ ಇನ್ನೊಂದು ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಬನ್ನಿ, ಈಗ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. 2024-25ನೇ ಸಾಲಿನ ಅಂದರೆ 2024-25 ಹೌದಲ್ವಾ, ಅಕಾಡೆಮಿಕ್ ಇಯರ್ನಲ್ಲಿ ಓದುತ್ತಿರುವ ಪ್ರಥಮ ಹಾಗೂ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ನಿಮಗೆ ಸಂತೋಷದ ಸುದ್ದಿ ಏನು ಅಂದರೆ ನಿಮಗೆಲ್ಲರಿಗೂ ಕೂಡ ನಿಮ್ಮ ಯೂನಿಟ್ ಟೆಸ್ಟ್ 1 ಟೈಮ್ ಟೇಬಲ್ಲು ರಿಲೀಸ್ ಆಗಿದೆ. ಬನ್ನಿ ನೋಡ್ತಾ ಹೋಗೋಣ. ಎಲ್ಲ ಪರೀಕ್ಷೆಗಳು ದಿನಕ್ಕೆ 2 ಅಂದರೆ ಒಂದೇ ದಿನದಲ್ಲಿ 2 ಎಕ್ಸಾಮ್ಗಳು ಕಂಡಕ್ಟನ್ನು ಮಾಡ್ತಾರೆ. ರೀಸನ್ ಇಷ್ಟೇ, ಯಾಕಂದರೆ 40 ಅಂಕದ ಪ್ರಶ್ನೆ ಪತ್ರಿಕೆ ಮಾಡುತ್ತಾರೆ, 40 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ತಾರೆ. ಆಯಿತಾ, ಬನ್ನಿ ಸರ್. ಮುಂದಿನ ತಿಂಗಳು ಅಂದರೆ ಆಗಸ್ಟ್ 9ನೇ ತಾರೀಕು ಫ್ರೈಡೇ 10 ಗಂಟೆಗೆ ನಿಮಗೆ ಕನ್ನಡ ಪರೀಕ್ಷೆ ಇರುತ್ತೆ. ಕನ್ನಡ ಹಾಗೂ 1.5 ಗಂಟೆ ಕಾಲಾವಕಾಶ, 1.5 hour ಮ್ಯಾಕ್ಸಿಮಮ್ ಟೈಮಿಂಗ್ ಎಷ್ಟಪ್ಪ ಅಂತ ಹೇಳಿದರೆ 1.5 hour. ಆಯಿತಾ, ಮಾರ್ಕ್ಸ್ ಎಷ್ಟು ಮ್ಯಾಕ್ಸಿಮಮ್ ಅಂತ ಕೇಳಿದರೆ ತಾವುಗಳು ಏನಂತೀರ, ಟೋಟಲ್ ಇದು 40 ಮಾರ್ಕ್ಸಿನ ಎಕ್ಸಾಮ್ ನಡೆಯುವಂಥದ್ದು. ಅದೇ ದಿನ ನಿಮಗೆಲ್ಲರಿಗೂ ಕೂಡ 9ನೇ ತಾರೀಕು ಆಗಸ್ಟ್ ತಿಂಗಳ 9ನೇ ತಾರೀಕು 12:30ಯಿಂದ ನಿಮಗೆ 2 ಗಂಟೆಯವರೆಗೆ ಎಕನಾಮಿಕ್ಸು ಹಾಗೂ ಕೆಮಿಸ್ಟ್ರಿ. ಎಕನಾಮಿಕ್ಸು ಆರ್ಟ್ಸ್ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಕಾಮರ್ಸ್ ವಿದ್ಯಾರ್ಥಿಗಳಿಗೂ ಆಗಿರ್ಬೋದು, ಎಲ್ಲರಿಗೂ ಕೂಡ. ಆಯಿತಾ, ಕನ್ನಡ ಮೀಡಿಯಂ ಬರೆಯೋರಿಗೆ ಕೆಮಿಸ್ಟ್ರಿಯನ್ನು ನಾವು ರಸಾಯನ ಶಾಸ್ತ್ರ ಅಂತ ಕರಿತೀವಿ. ಅದೇ ದಿನ ಅದು ಕೂಡ ಎಕ್ಸಾಮ್ ಇದೆ. ಸೈನ್ಸ್ನವರು ಕೆಮಿಸ್ಟ್ರಿ ಎಕ್ಸಾಮ್ ಬರೀತಾರೆ, ಆರ್ಟ್ಸ್ ವಿದ್ಯಾರ್ಥಿಗಳು ಎಕನಾಮಿಕ್ಸ್ ಎಕ್ಸಾಮನ್ನು ಬರೀತಾರೆ ಹಾಗೂ ಕಾಮರ್ಸ್ ವಿದ್ಯಾರ್ಥಿಗಳು ಕೂಡ ಎಕನಾಮಿಕ್ಸ್ ಎಕ್ಸಾಮನ್ನು ಬರೆಯುತ್ತಾರೆ. ಬನ್ನಿ ಸರ್. ಹಾಗಿದ್ರೆ 10ನೇ ತಾರೀಕು ಇದು ಕಂಟಿನ್ಯೂಸ್ ನಡೆಯುವಂಥ ಪ್ರೋಸೆಸ್ ಆಗಿದೆ. ಇಲ್ಲಿ ಯಾವುದೇ ರೀತಿಯಾದಂಥ ನಿಮಗೆ ಗ್ಯಾಪ್ ಕೊಟ್ಬಿಟ್ಟು ಓದಿಸ್ಬಿಟ್ಟು ಒಳ್ಳೆ ಅಂಕ ತೆಗೆಸ್ಬೇಕು ಅಂತ ಯಾರು ತಲೆಯಲ್ಲಿ ಇರಲ್ಲ. ಆದರೆ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಇನ್ನೊಂದು ವಿಡಿಯೋ ನಿಮಗೆ ಮಾಡಿ ನಾನು ಅದರ ಬಗ್ಗೆ ತಿಳಿಸ್ತೇನೆ. ಆಯಿತಾ, 10/8/2024 ಅಂತ ಹೇಳಿದರೆ ಮುಂದಿನ ತಿಂಗಳು 10ನೇ ತಾರೀಕು ಶನಿವಾರದ ದಿನ ಬೆಳಗ್ಗೆ ನಿಮಗೆ ಬಿಸ್ನೆಸ್ ಸ್ಟಡೀಸ್ ಇರುತ್ತೆ. ಅದನ್ನು ಕನ್ನಡದಲ್ಲಿ ವ್ಯವಹಾರ ಅಧ್ಯಯನ ಅಂತ ಕರಿತೀವಿ. ಸೈಕಾಲಜಿ ಹಾಗೂ ಫಿಸಿಕ್ಸ್ ಎಕ್ಸಾಮ್. ಈ ರೀತಿಯಾಗಿ ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರ ಅಂತ ಎಕ್ಸಾಮು. ಆಯಿತಾ, ಬಿಸ್ನೆಸ್ ಸ್ಟಡೀಸ್ ಅಂತ ಹೇಳಿದರೆ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳು ಬರೀತಾರೆ, ಫಿಸಿಕ್ಸು ನಮ್ಮ ಸೈನ್ಸ್ ವಿದ್ಯಾರ್ಥಿಗಳು ಬರೀತಾರೆ. ಪ್ರಥಮ PUC ಆಗಿರ್ಬೋದು ಅಥವಾ ದ್ವಿತೀಯ PUC ವಿದ್ಯಾರ್ಥಿಗಳು ಆಗಿರ್ಬೋದು. ಆಯಿತಾ, ಹಾಗಿದ್ದರೆ 2ನೇ ಎಕ್ಸಾಮ್ ಅವತ್ತು ಯಾವುದು ಇನ್ನೊಂದು ಎಕ್ಸಾಮು ಅಂತ ಕೇಳಿದರೆ 12:30ಯಿಂದ ಹಿಸ್ಟ್ರಿ ಎಕ್ಸಾಮ್ ಇರುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ, ಬಯಾಲಜಿ ಇರುತ್ತೆ ಹಾಗೂ ಎಲೆಕ್ಟ್ರಾನಿಕ್ಸ್ ಇರುತ್ತೆ. ಇತಿಹಾಸ ಅಂತ ಹೇಳಿದ್ರೇ ಅದು ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳು ಬರೆಯುವಂತಹ ಪರೀಕ್ಷೆ ಆಗಿರುತ್ತೆ. ಸ್ಟ್ಯಾಟಿಸ್ಟಿಕ್ಸು ಸಂಖ್ಯಾಶಾಸ್ತ್ರ ಅದು ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳು ಬರೆಯುವಂಥ ಪರೀಕ್ಷೆ ಆಗಿರುತ್ತೆ. ಬಯಾಲಜಿ ಅದು ನಮ್ಮ ಯಾವುದು ನೀಟ್ ವಿದ್ಯಾರ್ಥಿಗಳು ಅಂದರೆ ಪ್ರಥಮ ಹಾಗೂ ದ್ವಿತೀಯ PUCನಲ್ಲಿ ಡಾಕ್ಟರ್ ಆಗಬೇಕು ಅಂತ ಇದ್ದಾರಲ್ವ, ಆ ವಿದ್ಯಾರ್ಥಿಗಳು ಬಯೋ ಎಕ್ಸಾಮನ್ನು ಬರೀತಾರೆ, ಅಂದರೆ PCMB ವಿದ್ಯಾರ್ಥಿಗಳು. ಬನ್ನಿ, ಭಾನುವಾರ ರಜೆ ಇರುತ್ತೆ 11ನೇ ತಾರೀಕು ಮುಂದಿನ ತಿಂಗಳು 12 ಸೋಮವಾರ. ಆಯಿತಾ, ಯಾವುದಿದು 12th August 2024 ಯಾವ ಎಕ್ಸಾಮ್ ಇದೆ? ಬೆಳಗ್ಗೆ ನಿಮಗೆಲ್ಲರಿಗೂ ಕೂಡ 10 ಗಂಟೆಯಿಂದ 11:30ವರೆಗೆ ಅಕೌಂಟೆನ್ಸಿ ಬರುತ್ತೆ, ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಾರೆ. ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇದೆ, ನಮ್ಮ ಸೈನ್ಸ್ ವಿದ್ಯಾರ್ಥಿಗಳು ಬರೀತಾರೆ. ಈ ಎಜುಕೇಷನ್ ಅದು ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳು ಬರೆಯುತ್ತಾರೆ. ಜೊತೆಗೆ ಇನ್ನೊಂದು ಎಕ್ಸಾಮ್ ಇರಬೇಕು, ಲ್ಯಾಂಗ್ವೇಜ್ ಎಕ್ಸಾಮ್ ಇದೆ. 12:30ಯಿಂದ 2 ಅಂದರೆ ಒಂದೊಂದು ಪೇಪರ್ಗೆ 1.5 ಗಂಟೆ ಕಾಲ ಅವಕಾಶ ನಿಮಗೆ ನೀಡಲಾಗುತ್ತೆ. ಇಂಗ್ಲೀಷ್ ಎಕ್ಸಾಮ್ ಇದೆ. ಆಯಿತಾ, ಇಂಗ್ಲೀಷ್ ಎಕ್ಸಾಮ್ ಯಾರ್ಯಾರು ಬರೀತಾರೆ ಅಂದರೆ ಫುಲ್ಲು ಹೋಲ್ಸೇಲ್ ಸರ್.
ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳು ಬರೀತಾರೆ, ಸೈನ್ಸ್ ವಿದ್ಯಾರ್ಥಿಗಳು ಬರೀತಾರೆ, ಹಾಗೂ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳು ಬರೀತಾರೆ, ಫಸ್ಟ್ ಇಯರ್ PUCನವರು ಬರೀತಾರೆ, ಸೆಕೆಂಡ್ ಇಯರ್ PUCನವರು ಬರೆಯುತ್ತಾರೆ. ನಿಮ್ಗೆ ಏನು ಡೌಟು ಎಲ್ಲ ಕ್ಲಿಯರ್ ಮಾಡ್ಕೊತಾನೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಇಲ್ಲಿ ಹೆಚ್ಚಿನ ಕಾಲಾವಕಾಶ ತಗೋಬಾರ್ದು, ಯಾಕಂದರೆ ನೀವು ಪ್ರಥಮವಾಗಿ ಬಂದಿರ್ತೀರ, ಇದೇ ವರ್ಷ ಕಾಲಿಟ್ಟಿರ್ತೀರ ನಮ್ಮ ಕಾಲೇಜಿಗೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಲಿ ಅಂತ ದೃಷ್ಟಿಕೋನದಿಂದಲೇ ಎಕ್ಸ್ಪ್ಲನೇಷನ್ ಮಾಡುತ್ತಿರುವಂಥದ್ದು. ನೋಡಿ, ಮಂಗಳವಾರ 13ನೇ ತಾರೀಕು ಮುಂದಿನ ತಿಂಗಳು 13/8/2024 ಮಾರ್ನಿಂಗು ಸೋಷಿಯಾಲಜಿ, ಕಂಪ್ಯೂಟರ್ ಸೈನ್ಸು, ಹೋಮ್ ಸೈನ್ಸು, ಬೇಸಿಕ್ ಮ್ಯಾಥ್ಸ್. ಕಂಪ್ಯೂಟರ್ ಸೈನ್ಸ್ ಬಂದುಬಿಟ್ಟು ಯಾರ್ಯಾರಿಗಿರುತ್ತೆ ಅಂತ ಹೇಳಿದರೆ ನಮ್ಮ ಸೈನ್ಸ್ ವಿದ್ಯಾರ್ಥಿಗಳಿಗೂ ಇರುತ್ತೆ, CS ತೆಗೆದುಕೊಂಡವರಿಗೆ ಅಂತ ಹೇಳಿದರೆ JEE ಅಂತ ಏನು ಹೇಳ್ತೀವೋ ನಮ್ಮ ಪ್ರಥಮ PUC ಹಾಗೂ ದ್ವಿತೀಯ PUCನಲ್ಲಿ ಇರುವಂತಹ ಆಯಿತಾ PCMC ತಗೊಂಡಿರ್ತೀರಲ್ವ ಅವರಿಗೆಲ್ಲರಿಗೂ ಕೂಡ ಕಂಪ್ಯೂಟರ್ ಸೈನ್ಸ್ ಇರುತ್ತೆ. ಸೇಮ್ ಡೇ ಅವತ್ತೇ ದಿನ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳು ಕೂಡ ಕಂಪ್ಯೂಟರ್ ಸೈನ್ಸ್ ಎಕ್ಸಾಮನ್ನು ಬರೆಯುತ್ತಾರೆ. ಅದರ ಜೊತೆಗೆ ಹೋಮ್ ಸೈನ್ಸ್ ಇದೆ, ಬೇಸಿಕ್ ಮ್ಯಾಥ್ಸ್ ಇದೆ, ಸೋಷಿಯಾಲಜಿ ಅಂದರೆ ಸಮಾಜಶಾಸ್ತ್ರ. ಬನ್ನಿ, ಆರ್ಟ್ಸ್ ವಿದ್ಯಾರ್ಥಿಗಳು ಬರೆಯುವಂಥ ಪರೀಕ್ಷೆ ಆಗಿದೆ. ನಂತರದಲ್ಲಿ ಅದೇ ದಿನ ಮಧ್ಯಾಹ್ನ ಯಾವ ಎಕ್ಸಾಮ್ ಇರುತ್ತೆ ಅಂತ ಹೇಳಿದರೆ ಸೈನ್ಸ್ ವಿದ್ಯಾರ್ಥಿಗಳು ಫುಲ್ಲು ಫ್ರೀ ಆಗಿರ್ತಾರೆ, ಆರ್ಟ್ಸ್ ವಿದ್ಯಾರ್ಥಿಗಳು ಕೂಡ ಫ್ರೀ, ಆರ್ಟ್ಸ್ ಅಂತೀನಿ, ಕಾಮರ್ಸ್ ವಿದ್ಯಾರ್ಥಿಗಳು ಕೂಡ ಅವತ್ತು ಫ್ರೀ ಆಗಿರ್ತಾರೆ. ಅವತ್ತು ಪೊಲಿಟಿಕಲ್ ಸೈನ್ಸ್ ಹಾಗೂ ಲಾಜಿಕ್, ತರ್ಕಶಾಸ್ತ್ರ ಅನ್ನೋದು ಎಕ್ಸಾಮ್ ಆಗಿರುತ್ತೆ. ಬನ್ನಿ ಕೊನೆಯದಾಗಿ ನೋಡೋಣ. 14ನೇ ತಾರೀಕು ಮುಂದಿನ ತಿಂಗಳು ಅಂದರೆ 8ನೇ ತಿಂಗಳು ಅಂದರೆ ಆಗಸ್ಟು, ಹೌದಲ್ವಾ? ಇದು ಜುಲೈ ಸರ್ ಮುಗದೇ ಹೋಯ್ತು. ಓಕೆ, ಇನ್ನೊಂದು 10 ದಿನ ಲೆಕ್ಕ ಇಟ್ಕೊಂಡು ತಾವುಗಳು ಕಷ್ಟಪಟ್ಟು ಓದಿ. ಇದರ ಬಗ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ. ಐ ವಿಲ್ ಡೂ ಇಟ್. ಓಕೆ, ಬನ್ನಿ ಸರ್, ಯಾವ ಎಕ್ಸಾಮ್ ಇದೆ ನೋಡಿ. 14ನೇ ತಾರೀಕು ಇನ್ಫಾರ್ಮೇಷನ್ ಟೆಕ್ನಾಲಜಿ, ರಿಟೇಲ್, ಆಟೋಮೊಬೈಲ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್, ಹಿಂದಿ, ತಮಿಳ್, ತೆಲುಗು, ಉರ್ದು, ಸಂಸ್ಕೃತ್ ಹಾಗೂ ಫ್ರೆಂಚ್ ಎಲ್ಲ ಎಕ್ಸಾಮ್ಗಳು ಇದ್ದಾವೆ. ನೀವು ಯಾವುದನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ಆ ಎಕ್ಸಾಮನ್ನು ಅವತ್ತು ಬರೀಬೇಕಾಗಿರುತ್ತೆ, ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳು. ಅಲ್ಲಿ ತಾವುಗಳು ಹಿಂದಿ ತೆಗೆದುಕೊಂಡಿದ್ದರೆ ಹಿಂದಿ ಎಕ್ಸಾಮ್ ಬರೀತೀರಾ. ಯಾಕೆಂದರೆ ಆಪ್ಷನ್ ಹಾಗೇ ಇರೋದು, ಹಿಂದಿನಾರ ತಗೊಳ್ಳಿ, ಕನ್ನಡನಾದರೂ ತಗೊಳ್ಳಿ, ಅಥವಾ ಸಂಸ್ಕೃತಾರ ತಗೊಳ್ಳಿ, ಅಥವಾ ಉರ್ದುನಾರ ತಗೊಳ್ಳಿ ಅಂತ ಹಿಂಗೆ ಆಪ್ಷನ್ ಇರುತ್ತೆ. ಯಾವುದೋ ಒಂದು ತೆಗೆದುಕೊಂಡಿರ್ತೀರ, ಯಾರ್ಯಾರು ಯಾವ್ದು ತಗೊಂಡಿರೋ ಆ ಎಕ್ಸಾಮನ್ನು ಅವತ್ತು ಬರೀಬೇಕಾಗಿರುತ್ತೆ. ಅರ್ಥ ಆಯ್ತಲ್ವಾ? ನಂತರದಲ್ಲಿ ಮಧ್ಯಾಹ್ನ ಎಕ್ಸಾಮ್ ಯಾವುದಿದೆ, ಆಪ್ಷನಲ್ ಕನ್ನಡ ಇದೆ ಹಾಗೂ ಜಿಯೋಗ್ರಫಿ ಎಕ್ಸಾಮ್ ಇದೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನೋಡಿ, ಸರ್ಕಾರಿ ರಜೆ ಹಾಗೂ ಇತರ ಕಾರಣಗಳಿಂದ ಪರೀಕ್ಷೆಯನ್ನು ಮುಂದೂಡಿದಲ್ಲಿ ಅದೇ ಕ್ರಮದಲ್ಲಿ ಪರೀಕ್ಷೆ ಕೊನೆಗೊಂಡ ದಿನದ ನಂತರ ಮುಂದಿನ ವಿಷಯಗಳ ಪರೀಕ್ಷೆಯನ್ನು ನಡೆಸಲಾಗುವುದು. ಅಂದರೆ ಮಧ್ಯದಲ್ಲಿ ಏನಾದರೂ ತಾಪತ್ರೆ ಬಂದು, ಕರ್ನಾಟಕ ಬಂದು, ಅದು ಬಂದು, ಇದು ಬಂದು, ಕಾವೇರಿ ಬಂದು, ಏನೋ ಒಂದು ಬಂದಾದರೆ ಆಯಿತಾ, ಅವತ್ತಿನ ದಿನದ ಪರೀಕ್ಷೆ ಇದೆ ಅಲ್ವಾ, ಅದು 15ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಯಾಕಂದರೆ ಟೈಮ್ ಟೇಬಲಲ್ಲಿ ವ್ಯತ್ಯಾಸ ಆಗಬಾರ್ದು. ಅವತ್ತು ಡಿಲೀಟ್ ಆದರೆ ಪರೀಕ್ಷೆ ಯಾವುದಾದ್ರೂ ಕೊನೆಗೆ 15ನೇ ತಾರೀಕಿಂದ ಅದನ್ನು ನಡೆಸಿ ಅಂತ ಕೊಡಲಾಗಿದೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ತಾವುಗಳು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ದಯವಿಟ್ಟು ಶೇರು ಹಾಗೂ ಲೈಕು ಹಾಗೂ ಒಂದು ಕಮೆಂಟನ್ನು, ಅಂದರೆ ಮುಂದೆ ನಿಮ್ಗೇನು ಬೇಕು ಅದರ ಬಗ್ಗೆ ತಾವುಗಳು ಕಮೆಂಟ್ ಹಾಕಿದರೆ ನಿಜವಾಗಿಯೂ ನಾವು ಅದಕ್ಕೆ ಪ್ರತಿಸ್ಪಂದಿಸ್ತೇವೆ. ಅಂದರೆ ನಾವು ಅದನ್ನು ರಿಪ್ಲೈ ಮಾಡ್ತೇವೆ ಹಾಗೂ ಅದಕ್ಕೆ ತಕ್ಕಂಥ ವಿಡಿಯೋವನ್ನು ಮಾಡಿ ನಿಮಗೆ ಅಪ್ಲೋಡನ್ನು ಮಾಡಿ ಕೊಡ್ತೇವೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.